ಬ್ಯಾಂಗ್ಳೂರ್ ಫುಲ್ ಕಮರ್ಷಿಯಲ್ ಆಗ್ಬಿಟ್ಟಿದೆ, ಹಾಸ್ಪಿಟಲ್ ಫುಲ್ಲು ಕಮರ್ಷಿಯಲ್. ನಾನು ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಬೇಕು ಅಂತ ಮೈಂಡ್ ಸೆಟ್ ಯಾರಿಗಿದೆ, ಸೊ ಅಂಥವ್ರು ಒಂದು ಸಲ ನಮ್ಮ ಹಾಸ್ಪಿಟಲ್ಗೆ ಬನ್ನಿ. ಎಲ್ಲ ಆಸ್ಪತ್ರೆಗಿಂತ ಈ ಆಸ್ಪತ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಕಡಿಮೆ ಮಾಡ್ತಾ ಇದ್ದಾರೆ, ದುಡ್ಡನ್ನು ಅಷ್ಟೊಂದು ಹಾಕ್ತಾ ಇಲ್ಲ ಅವರು. ನಾನು ಎಷ್ಟೋ ಹಾಸ್ಪಿಟಲ್ ನಾನು ಸುತ್ತೀನಿ, ನನ್ನ ಒಂದು ಲೈಫಲ್ಲೇ ನಾನು ನೋಡ್ತಾ ಇತ್ತಿಲ್ಲ ಇದನ್ನೆಲ್ಲ. ಎಲ್ಲ ಥರದ ಟ್ರೀಟ್ಮೆಂಟಲ್ಲೂ ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಎಷ್ಟೇ ನಿಮಗೆ ತೊಂದರೆ ಆಗಿರಲಿ, ದಯವಿಟ್ಟು ನೀವು ಹಾಸ್ಪಿಟ್ಲಿಗೆ ಬಂದು ನೀವು ಪ್ರಯತ್ನ ಪಡಿ. ಇವತ್ತು ಓಡಾಡೋದಕ್ಕೆ ನನಗೆ ನಾನೇ ಇದೇ ಹಾಸ್ಪಿಟಲ್ ನನಗೆ ಕಾರಣ. ಇದು ನಮ್ಮ ಹಾಸ್ಪಿಟಲಿನ ಇಂಟೆನ್ಷನ್ನೇ ನಮ್ಮ ಕೈಲಿ ಆದಷ್ಟು ಖರ್ಚನ್ನ ಕಮ್ಮಿ ಮಾಡಿ, ನಿಮಗೆ ನಮ್ಮ ಕೈಲಿ ಆದಷ್ಟು ಸರ್ವೀಸನ್ನು ಕೊಟ್ಟು, ನಿಮ್ಮ ಮನೇಲಿರೋಂಥ ಹಿರಿಯ ನಾಗರಿಕರಿಗೆ ಒಳ್ಳೆ ಸರ್ವೀಸನ್ನು ಕೊಡಬೇಕು ಅನ್ನೋಂಥ ಇಂಟೆನ್ಷನಲ್ಲೇ ನಮ್ಮ ಹಾಸ್ಪಿಟಲನ್ನು ಓಪನ್ ಮಾಡಿದ್ದೀವಿ. ವಯಸ್ಸಾದವ್ರು ಬೆಡ್ಗೇರ್ ಆಗಿಬಿಟ್ಟಿರ್ತಾರೆ, ಸೊ ಮನೆಯಲ್ಲಿ ಪಾಪ ಅವ್ರ ಮಗ ಸೊಸೆ ಆಗಿರ್ಬೋದು ಅಥವಾ ಅವ್ರ ಮಕ್ಕಳೇ ಆಗಿರ್ಬೋದು ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಓಲ್ಡ್ ಏಜ್ ಅನ್ನುವಂಥ ಕಾನ್ಸೆಪ್ಟನ್ನೇ ನಾವು ಓಪನ್ ಮಾಡಿರೋದು. ನಮ್ಮಲ್ಲಿ ಒ ಪಿ ಡಿ ಇದೆ, ಲೈಕ್ ಶಾರ್ಟ್ ಟರ್ಮ್ ಆರ್ಥೋ ಕೇರ್ ಇದೆ, ಓಕೆನಾ, ಪೀಡಿಯಾಟ್ರಿಕ್ ಇದ್ದಾರೆ ನಮ್ಮಲ್ಲಿ, ಗೈನಿಕ್ ಇದೆ ನಮ್ಮಲ್ಲಿ, ನೆಕ್ಸ್ಟ್ ಶಾರ್ಟ್ ಟರ್ಮ್ ನ್ಯೂರೋ ಕೇರ್ ಇದೆ, ಮಲ್ಟಿ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ ಇದೆ. ಸೊ 100% ಶೋರ್ ಮಾಡ್ತೀನಿ, ನೀವು ಬ್ಯಾಂಗ್ಳೂರ್ನಲ್ಲಿ ಯಾವುದೇ ಹಾಸ್ಪಿಟಲ್ಲೂ ಕೂಡ ನಿಮಗೆ ಬೇಕಾಗಿರೋಂಥ ಸರ್ವೀಸ್ಗಳನ್ನ 60 to 50% ಡಿಸ್ಕೌಂಟ್ನಲ್ಲೇ ಆ ಸರ್ವೀಸನ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಧೈರ್ಯವಾಗಿ ಕರ್ಕೊಂಬರ್ಬೋದು ನಿಮ್ಮ ತಂದೆ ತಾಯಿನಾಗಿರ್ಬೋದು ಅಥವಾ ನಿಮ್ಮ ಮನೇಲಿರುವಂತಹ ಯಾವುದೇ ಹಿರಿಯ ನಾಗರಿಕರನ್ನ ಯಾವುದೇ ರೀತಿ ಭಯ ಇಲ್ಲದೆ ತಂದು ಬಿಡ್ಬೋದು. ನಮ್ಮಲ್ಲಿ ಜನರ ಮೈಂಡಲ್ಲಿ ಏನು ಬರುತ್ತೆ ಅನ್ನೋದಾದರೆ, ಹಾಸ್ಪಿಟಲ್ಸ್ ಅಂದರೆ ಈಗ ಕಂಪ್ಲೀಟ್ ಕಮರ್ಷಿಯಲ್ ಆಗಿಬಿಟ್ಟಿದೆ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ಆಯಿತಾ, ಹೋಗ್ತೀನಿ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತಂದರೆ ಅಪ್ಪ ಲಕ್ಷಾಂತರ ರೂಪಾಯಿ ಜಾಬ್ನಲ್ಲಿ ಇಟ್ಕೊಂಡೇ ಹೋಗ್ಬೇಕಪ್ಪ ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಬಂದ್ಬಿಡುತ್ತೆ. ಸೊ ಇದನ್ನ ಆ್ಯಕ್ಚುಲಿ ನಾವು ಫೇಸ್ ಮಾಡಿದ್ದೀವಿ, ಓಕೆನಾ, ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಕೋವಿಡ್ ಆದಮೇಲೂ ಕೂಡ ಈ ಥರ ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡಿದ್ದೀವಿ. ಸೊ ಇನ್ನೊಂದು ಏನು ಹೇಳಬೇಕಂತಂದರೆ, ಈಗ ತುಂಬ ರಿಚ್ ಪರ್ಸನ್ಸ್ ಇದ್ದಾರೆ, ದೇ ಕ್ಯಾನ್ ಆಫರಬಲ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆ ಹೋಗ್ತಾರೆ, ಏನೇ ಅವ್ರ ಮನೇಲಿ ಪೇರೆಂಟ್ಸ್ಗಳಿಗೆ ಏನೇ ತೊಂದರೆ ಆಗಿದ್ರು ಕೂಡ ಎಷ್ಟೇ ಕಾಸ್ಟ್ ಆದರೂ ಅವ್ರು ಕೊಟ್ಟು ಮಾಡಿಸ್ತಾರೆ. ಅಂದರೆ ಅವ್ರು ಯೋಚನೆ ಮಾಡೋದಿಲ್ಲ. ತುಂಬ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗ್ತಾರೆ, ಏನು ಸರ್ವಿಸ್ ಇರುತ್ತೆ ಅವರಲ್ಲಿ ಎಷ್ಟು ಸರ್ವಿಸ್ ಇರುತ್ತೆ ಅಷ್ಟು ಸರ್ವಿಸ್ಗಳನ್ನು ಅವ್ರು ತೊಗೊಳ್ತಾರೆ, ಆಗದೆ ಇರೋದನ್ನ ಪಾಪ ಅವ್ರು ಆಫರ್ ಮಾಡೋದಕ್ಕಾಗೋದಿಲ್ಲ, ಹೋಗ್ತಾರೆ. ಈಗ ಆ್ಯಕ್ಚುಲಿ ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇರೋದಂದರೆ ಮಿಡಲ್ ಕ್ಲಾಸ್ ಅವರಿಗೆ. ಈ ಕಡೆ ತುಂಬ ಹೈ ಹಾಸ್ಪಿಟಲ್ಸ್ಗೂ ಹೋಗಿ ದೊಡ್ಡ ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ಸ್ಗೆ ಹೋಗ್ಬಿಟ್ಟು ಅವರ ಆಫರ್ನ ತೊಗೊಳಕ್ಕಾಗಲ್ಲ. ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗ್ಬಿಟ್ಟು ನನಗೆ ಹೈಜೀನ್ ಇಲ್ಲ, ನೀಟ್ ಇಲ್ಲ, ಟ್ರೀಟ್ಮೆಂಟ್ ನಂಗೆ ಕರೆಕ್ಟ್ ಟೈಮಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಸಫರ್. ಈಗ ಮೇಯ್ನ್ ನಾವು ಇಂಟೆನ್ಷನ್ ಇರ್ತದೆ, ಮೇಯ್ನ್ ಸಫರ್ ಆಗ್ತಾ ಇರೋದು ನಮ್ಮ ಮಿಡಲ್ ಕ್ಲಾಸ್ ಪೀಪಲ್. ಸೊ ನಮ್ಮ ಹಾಸ್ಪಿಟಲಿನ ಇಂಟೆನ್ಷನ್ನೇ ಮಿಡಲ್ ಕ್ಲಾಸ್ ಪೀಪಲ್ಗೋಸ್ಕರ. ಸೊ ನಮ್ಮ ಕೈಲಿ ಆದಷ್ಟು ಖರ್ಚನ್ನ ಕಮ್ಮಿ ಮಾಡಿ, ನಿಮಗೆ ನಮ್ಮ ಕೈಲಿ ಆದಷ್ಟು ಸರ್ವೀಸನ್ನು ಕೊಟ್ಟು, ನಿಮ್ಮ ಮನೇಲಿರೋಂಥ ಹಿರಿಯ ನಾಗರಿಕರಿಗೆ ಅಂದರೆ ಎಲ್ಡರ್ಸ್ ಯಾರಿರ್ತಾರೆ, ನಿಮ್ಮ ಮನೇಲಿ ವಯಸ್ಸಾದಂಥವ್ರು ಯಾರಿರ್ತಾರೆ, ಸೊ ಅವರಿಗೆ ನಿಮ್ಮ ಬಜೆಟ್ನಲ್ಲೇ ಒಂದು ಒಳ್ಳೆ ಸರ್ವೀಸನ್ನು ಕೊಡಬೇಕು ಅನ್ನೋಂಥ ಇಂಟೆನ್ಷನಲ್ಲೇ ನಮ್ಮ ಹಾಸ್ಪಿಟಲನ್ನು ಓಪನ್ ಮಾಡಿದ್ದೀವಿ. ಸೊ ಮೇಜರ್ ಆಗಿ ನಮ್ಮಲ್ಲಿ ಓಲ್ಡ್ ಏಜ್ ಇದೆ, ಲೈಕ್ ಪ್ಯಾಲಿವೇಟಿವ್ ಕೇರ್ ಅಂತ ಹೇಳ್ತೀವಿ. ಪ್ಯಾಲಿವೇಟಿವ್ ಕೇರ್ಸ್ ಅಂತ ಅಂದರೆ, ಈಗ ಮನೆಯಲ್ಲಿ ಕಂಪ್ಲೀಟ್ ಬೆಡ್ ಕೇರ್ ಆಗ್ಬಿಟ್ಟಿರ್ತಾರೆ, ಎಲ್ಡರ್ಸ್ಗಳು ವಯಸ್ಸಾದವ್ರು ಬೆಡ್ ಕೇರ್ ಆಗ್ಬಿಟ್ಟಿರ್ತಾರೆ, ಸೊ ಮನೆಯಲ್ಲಿ ಪಾಪ ಅವ್ರ ಮಗ ಸೊಸೆ ಆಗಿರ್ಬೋದು ಅಥವಾ ಅವ್ರ ಮಕ್ಕಳೇ ಆಗಿರ್ಬೋದು ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಓಕೆನಾ, ಮನೆಯಲ್ಲಿ ಹಿಂಗಿರ್ತಾರೆ, ತಂದೆ ತಾಯಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಬೆಡ್ ಕೇರ್ ಆಗಿರ್ತಾರೆ, ಈ ಕಡೆ ಅವ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಪಾಪ ಅವ್ರ ಜೀವನಗಳು ನಡೆಯೋದಿಲ್ಲ, ಮನೆ ಬಾಡಿಗೆ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ಅಡುಗೆ ತಿಂಡಿ ಊಟ ಅನ್ನೋಂಥದ್ದು ಇರುತ್ತೆ. ಸೊ ಅವ್ರಿಗೋಸ್ಕರನೇ ನಮ್ಮ ಹಾಸ್ಪಿಟಲ್ ಓಲ್ಡ್ ಏಜ್ ಅನ್ನುವಂಥ ಕಾನ್ಸೆಪ್ಟನ್ನೇ ನಾವು ಓಪನ್ ಮಾಡಿರೋದು. ಸೊ ಅದು ಬಿಟ್ಟರೆ ನಮ್ಮಲ್ಲಿ ಒ ಪಿ ಡಿ ಇದೆ, ಲೈಕ್ ಶಾರ್ಟ್ ಟರ್ಮ್ ಆರ್ಥೋ ಕೇರ್ ಇದೆ, ಓಕೆನಾ, ಪೀಡಿಯಾಟ್ರಿಕ್ ಇದ್ದಾರೆ ನಮ್ಮಲ್ಲಿ, ಗೈನಿಕ್ ಇದೆ ನಮ್ಮಲ್ಲಿ, ನೆಕ್ಸ್ಟ್ ಶಾರ್ಟ್ ಟರ್ಮ್ ನ್ಯೂರೋ ಕೇರ್ ಇದೆ, ಮಲ್ಟಿ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ ಇದೆ. ಸೊ ಇದೆಲ್ಲನೂ ಕೂಡ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಸಾಧ್ಯವಾಗುವಂತಹ ರೇಟ್ನಲ್ಲೇ ಪ್ರೈಸ್ನಲ್ಲೇ 100% ಶೋರ್ ಮಾಡ್ತೀನಿ. ನೀವು ಬ್ಯಾಂಗ್ಳೂರ್ನಲ್ಲಿ ಯಾವುದೇ ಹಾಸ್ಪಿಟಲ್ಲೂ ಕೂಡ ನಿಮಗೆ ಬೇಕಾಗಿರೋಂತಹ ಸರ್ವೀಸ್ಗಳನ್ನ ಮಾಡೋಂಥ ಪ್ರೈಸ್ನ ಆಲ್ಮೋಸ್ಟ್ ನಾವು 60 to 50% ಡಿಸ್ಕೌಂಟ್ನಲ್ಲೇ ಆ ಸರ್ವೀಸನ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ.